ಸಂಜನವರೇ ಇನ್ನೊಂದು ವಿಚಾರ ಅಂತ ಏನಂದರೆ ದರ್ಶನ್ ಅವ್ರದ್ದು ಒಂದು ಸಂಗಡ ಗೆಳೆಯರ ಬಳಗ ಗಜಪಡೆ ಅಂತಲೇ ಹೇಳ್ಬೋದು ಫ್ಯಾನ್ಸ್ಗಳ ದೃಷ್ಟಿಯಲ್ಲಿ. ಆ ಒಂದು ಗಜಪಡೆ ಹಿಂದಿನ ಒಂದು ಸರ್ಕಲ್ಗೂ ಈ ಸರ್ಕಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅವರಿಂದನೇ ಸ್ವಲ್ಪ ದರ್ಶನ್ ಅವರು ಹಾಳಾಗೋಕ್ಕೆ ಕಾರಣ ಅನ್ನೋ ಒಂದು ಟಾಕು ಕೂಡ ಇದೆ. ಅದರ ನಡುವೆ ಇವಾಗ ಏನಂತಂದರೆ ಕಷ್ಟ ಕಾಲದಲ್ಲಿ ಹೋದರು ದರ್ಶನ್ ಅವರು, ಜೈಲಿಗೆ ಹೋದರು ಯಾವುದೋ ಒಂದು ಪ್ರಕರಣದಲ್ಲಿ. ಅವಾಗ ತುಂಬ ಸಂಭ್ರಮದ ಅಂದರೆ ಪಾರ್ಟಿಗಳು ಅಂಥ ಟೈಮಲ್ಲಿದ್ದಂತಹ ಎಲ್ಲರೂ ಅವರ ಸ್ನೇಹಿತರು ಗಜಪಡೆ ಯಾರೂ ಬಂದಿದೆ ಧನ್ವೀರ್ ಮಾತ್ರ. ಸೊ ಈ ಒಂದು ಈ ವಿಚಾರ ಫ್ಯಾನ್ಸ್ಗೆ ತುಂಬ ನೋವು ಮಾಡಿದೆ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಏನು ಹೇಳ್ತೀರಾ? ಕಷ್ಟಕಾಲದಲ್ಲಿ ಕೈ ಹಿಡಿಬೇಕಾದ್ರೆ ಕೈ ಕೊಟ್ಟರೆ ದರ್ಶನ್ ಅವರು ಅದರಿಂದ ಬುದ್ಧಿ ಕಲಿಬೇಕಾ? ಏನು ಹೇಳ್ತೀರಾ ಸರ್? ಏನಂದರೆ ಇದರಿಂದ ಒಂದು ನಾವೆಲ್ಲರೂ ಒಂದು ಪಾಠ ಕಲಿಬೇಕು ಸರ್, ತಿಳ್ಕೊಬೇಕು. ಏನಂದರೆ ಇವತ್ತು ನೋಡಿ ಸರ್, ಈಗ ನಾನು ಬಂದಿರೋದು ಏನಕ್ಕೆ ಅಂದರೆ ಅವ್ರು ಸುಖವಾಗಿದ್ದಾಗ ಬರೋದಲ್ಲ ಸರ್, ಕಷ್ಟ ಇದ್ದಾಗ ಬಂದು ನಿಂತ್ಕೊಂಡು ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೂ ಅವ್ರ ಬಗ್ಗೆ ಮಾತಾಡಬೇಕು, ಒಳ್ಳೆಯದಾದರೂ ಮಾತಾಡಬೇಕು. ಸೊ ಯಾಕಂದರೆ ನಾನು ಅವ್ರ ಮನೇಲಿ ಊಟ ಮಾಡಿದ್ದೀನಿ ಸರ್. ಅದೇ ಮೀನಮ್ಮ ಅವರು, ವಿಜಯಲಕ್ಷ್ಮಿ ಮೇಡಮ್ ಅವರು 2011 ಒಂದು ಇನ್ಸಿಡೆಂಟ್ ಆಯಿತು ಗೊತ್ತಾ, ಹೊಡೆದ್ರು, ಈ ಥರ ಗಲಾಟೆ ಆಗಿ ಚೇಂಬರ್ವರೆಗೂ ಹೋಗಿತ್ತು ಅದು ಮ್ಯಾಟ್ರು. ಅದಾದಮೇಲೆ ಸೂರಪ್ಪ ಬಾಬು ಅವ್ರದ್ದು ಒಂದು ಗಲಾಟೆ ಆಗಿತ್ತು ಆಗ, ಅದೇ ಟೈಮಲ್ಲಿ, ಇದೇ ಬಿಸಿಲಿ. ಅವಾಗಲೂ ಕೂಡ ನಾನು ದರ್ಶನ್ ಸರ್ ಪರವಾಗಿಯೇ ನಿಂತಿದ್ದೆ ಆ ಟೈಮಲ್ಲೂ ಕೂಡ, ಸಾರಥಿ ಟೈಮು ಆಗ್ಲೂ ಕೂಡ. ಸತ್ಯಪ್ರಕಾಶ್ ಅವರು ಪ್ರೊಡ್ಯೂಸರು ಸರ್. ಅವತ್ತು ಅಷ್ಟೇ ಸರ್, ಚೇಂಬರ್ ಹತ್ರ ದೊಡ್ಡ ಗಲಾಟೆ ಆಯಿತು. ಏನೋ ಸೂರಪ್ಪ ಬಾಬು ಅವರು ಏನೋ ದರ್ಶನ್ ಸರ್ ಫಾದರ್ಗೆ ತೂಗುದೀಪ ಶ್ರೀನಿವಾಸ್ ಅವ್ರಿಗೆ ಬೈದು ಬಿಟ್ಟಿದ್ರು ಅಂತ ದೊಡ್ಡ ಗಲಾಟೆ ಆಯ್ತು ಸರ್, ಒಂದು 3 ದಿನ ಕಂಟಿನ್ಯೂಸ್ ಆಗಿ ಚೇಂಬರಲ್ಲಿ. ಆಮೇಲೆ ಬಂದು ಸೂರಪ್ಪ ಬಾಬು ಅವರು ಮೀನಮ್ಮ ಅವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಕೊಂಡಾದ್ಮೇಲೆ ತಣ್ಣಗಾಗಿದೆ ಆ ಗಲಾಟೆ. ಆಮೇಲೆ ಸಾರಥಿ ರಿಲೀಸ್ ಆಯಿತು ಸಿನಿಮಾ. ಅವತ್ತು ನಾನು ಹೋಗಿದ್ದೆ ಸರ್, ಫಸ್ಟ್ ಡೇನೇ ಥಿಯೇಟ್ರ್ ಹತ್ರ ಹೋಗಿದ್ದೆ, ಆ ಚೇಂಬರ್ ಹತ್ರನೂ ನಾನು ಹೋಗಿದ್ದೆ. ಅವತ್ತು ಅವ್ರ ಮನೇಲಿ ದರ್ಶನ್ ಸರ್ ಆವಾಗಲೂ ಒಳಗಡೆನೇ ಇದ್ದರು, ಜೈಲಲ್ಲೇ ಇದ್ದರು. ಆವಾಗ ನನ್ನನ್ನು ನೋಡಿ ಫಸ್ಟ್ ಬಂದು ಸಾರಥಿ ಸಿನಿಮಾಗೆ ದೊಡ್ಡ ಇದು ಹಾಕಿದ್ರು ಸರ್, ದೇವಿದು ಒಂದು ದೊಡ್ಡ ಫೋಟೋ ಇದು ನಿಲ್ಲಿಸಿದ್ರು, ವಿಗ್ರಹ ಮಾಡಿಸಿದ್ರು, ಅದು ವ್ಯಾಕ್ಸಲ್ಲಿ. ಬಂದಿದ್ದ ತಕ್ಷಣ ತುಂಬ ಥ್ಯಾಂಕ್ಸ್ ಕಣೋ ಅಂದರು. ಅಂದರೆ ನಮಗೇನು ದುಡ್ಡು ಕೊಡೋದು ಬೇಡ ಸರ್ ಅವರಿಂದ. ಅದಾದಮೇಲೆ ತುಂಬ ಜನ ಅನ್ಕೋಬೋದು, ದರ್ಶನ್ ಸರ್ ಬಗ್ಗೆ ಇವನು ಮಾತಾಡ್ತಾ ಇದ್ದಾನೆ ಅಂದರೆ ನೆಕ್ಸ್ಟ್ ಬಕೆಟ್ ಹಿಡಿತಾವನು. ಸರ್ ನನಗೆ ಅದೆಲ್ಲ ಏನೂ ಬೇಡ ಸರ್, ದೇವ್ರು ಚೆನ್ನಾಗಿಟ್ಟಿದ್ದಾನೆ ನನಗೆ. ಇಲ್ಲ ಅಂದಿದ್ರೆ ನಾನು ಅವ್ರ ಪರಿಚಯ ಆದಾಗಲಿಂದ ಅವ್ರು ಮಾಡೋ ಪಿಕ್ಚರಲ್ಲೆಲ್ಲ ಆ್ಯಕ್ಟ್ ಮಾಡ್ಕೊಂಡು ಬಂದ್ಬಿಡ್ತಾ ಇದ್ದೆ ಒಂದು ಕ್ಯಾರೆಕ್ಟರ್ನ. ನಾನು ಫ್ರೆಂಡ್ಶಿಪ್ ಮಾಡಿರೋದು ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ಅಷ್ಟೇ, ಬಿಟ್ಟರೆ ಇವ್ರನ್ನ ಪರಿಚಯ ಆದರೆ ಇವರಿಂದ ನನಗೆ ಸಿನಿಮಾ ಸಿಗುತ್ತೆ ಆ ರೀತಿ ನಾನು ಯಾವತ್ತೂ ಫ್ರೆಂಡ್ಶಿಪ್ ಮಾಡಲ್ಲ ಸರ್. ಅವರು ಅದಕ್ಕೆ ನನ್ನ ಹತ್ರ ಇವತ್ತಿಗೂ ಅದೇ ಅಭಿಮಾನ ಇಟ್ಕೊಂಡಿದ್ದಾರೆ. ಗಾಡೀಲಿ ನಾನೇನಾದರೂ ಅಟ್ಲೀಸ್ಟ್ ನಾನು 2 ವೀಲರಲ್ಲ 4 ವೀಲರಲ್ಲ ಹಿಂಗೆ ಪಾಸ್ ಆದ್ರೂ ಅವರು ಎದುರುಗಡೆ ನೋಡ್ತು ಅಂದರೆ ಅವ್ರು ವಿಶ್ ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಗಾಡೀಲಿ ಡಿಪ್ ಲೈಟ್ ಆದರೂ ಹೊಡಿತಾರೆ. ಅಂದರೆ ನನ್ನ ಹಾಯ್ ಅಂತ ಒಂದು ವಿಷಯದ್ದು ಅರ್ಥ, ಅದೊಂಥರ ಕೋಡ್ ವರ್ಡ್ ಥರ. ಅಂದರೆ ಅಷ್ಟು ಬೆಲೆ ಕೊಡ್ತಾರೆ ಸರ್. ಒಂದು ಸತಿ ಒಬ್ಬ ವ್ಯಕ್ತಿ ನೋಡ್ತು ಅಂದರೆ ಅವ್ರು ಯಾವತ್ತೂ ಮರ್ಯಾದೆ ಇಲ್ಲ. ಎಲ್ಲೋ ತುಂಬ ದಿನ ಆಯ್ತಲ್ಲ ಮನೆ ಹತ್ರನೇ ಬರಲಿಲ್ವಲ್ಲೋ ಅಂತಾರೆ. ನೀವು ಗಡ್ಡ ಆದರೂ ಬಿಟ್ಕೊಂಡೋಗಿ, ಗಡ್ಡ ತೆಗ್ಸಾದರೂ ಹೋಗಿ, ಆರಾಮಾಗಿ ಕಂಡುಹಿಡಿತಾರೆ ಅವರು. ಯಾವತ್ತೂ ಅವರು ಒಂದು ಸತಿ ಫ್ರೆಂಡ್ಶಿಪ್ ಮಾಡಿದ್ಮೇಲೆ ಮರೆಯಲ್ಲ. ಬಟ್ ಈ ರೀತಿ ಇನ್ಸಿಡೆಂಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಸರ್ ಇವಾಗ ನಾನು ಯಾರು ಬೆಳೀತು ಅಂತ ಅಂದಾಗ ನಮ್ಮ ಮನೆ ಮುಂದೆ ಜನ ಇರ್ತಾರೆ. ಅದಾದಮೇಲೆ ನನಗೆ ಎಲ್ಲೇ ಹೋದರೂ ಮರ್ಯಾದೆ ಸಿಗುತ್ತೆ, ತುಂಬ ಫಂಕ್ಷನ್ಸ್ಗಳು ಕರೀತಾರೆ. ಬೇಕಾದ್ರೆ ನಾನು ನಿನ್ನ ದುಡ್ಡು ಕೊಟ್ಬಿಡ್ತೀನಿ ಬಾಪ ಫಂಕ್ಷನ್ಗಳಿಗೆ ಅಂತ ಅಂತಾರೆ. ಅದು ಬೇರೆ, ಅದು ಅಭಿಮಾನದಿಂದ ಬರೋದು ಬೇರೆ. ಇವ್ರನ್ನೆಲ್ಲರೂ ಸೇರ್ಕೊಂಡು ಏನು ಮಾಡಿಬಿಟ್ಟಿದ್ದಾರೆ ಇಂಡಸ್ಟ್ರೀಲಿ, ಇವರೊಬ್ಬರನ್ನ ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ. ಏನಕ್ಕೆ ಅಂದರೆ ಅವ್ರ ಲೆವೆಲ್ಗೆ ಇವ್ರುಗಳು ಯಾರೂ ಮಾಡೋದಕ್ಕಾಗಲ್ಲ, ಇರೋದಕ್ಕಾಗಲ್ಲ ಅಂತ. ಸೊ ಅದಕ್ಕೆ ಆ ವ್ಯಕ್ತಿನ ಏನು ಮಾಡಿದ್ದಾರೆ, ಅಪ್ಪ ನೀನು ಅಲ್ಲೇ ಇರಪ್ಪ, ನಾನು ಈ ಕಡೆ ಇರ್ತೀವಿ ಅಂತ. ಏನಕ್ಕೆ ಅಂದರೆ ಅವ್ರು ಯಾರೂ ಅವ್ರ ಮನಸ್ಥಿತಿನ ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲ ಅಂದಿದ್ರೆ ಇವತ್ತು ಚೆನ್ನಾಗೇ ಇರೋರು ಸರ್. ಏನಂತ ಹೇಳಿದ್ರೆ ಸರ್ ನಾನು ಒಪ್ಕೋತೀನಿ ಸರ್, ನಾನು ನೋಡಿದ್ದೀನಿ, ಆಯಿತು ಅವ್ರಿಗೆ ಕೋಪ ಅಂತ. ಬಟ್ ಆ ಕೋಪ ಅದು ಪ್ರೀತಿಯಿಂದ ಕೋಪ ಮಾಡ್ಕೊಳ್ಳೋದು ಅವರು. ಈಗ ಹೆಂಗೆ ನಮ್ಮ ಅಂಬರೀಷ್ ಅಣ್ಣ ಅವರು ಯಾಕ್ಲ ಬಡೀತದೆ ಮನೆ ಹತ್ರ ಬಂದಿದೆ, ಸಿನಿಮಾ ಯಾಕ್ಲ ಹೋಗಲ್ಲ ಫಸ್ಟು, ಸಿನಿಮಾ ಎಲ್ಲ ಬರೋಕ್ಕೆ ಹೋಗ್ಬೇಡ ಹೋಗ್ಬಿಡು ಅಂತಾರಲ್ಲ. ಅದು ನಾವು ಬೇರೆಯವ್ರಿಗೆ ಏನು ಅನಿಸುತ್ತೆ ಅಂದರೆ ಏನಪ್ಪ ಹಿಂಗೆ ಕೆಟ್ಟ ಮಾತು ಬೈದುಬಿಟ್ರು, ಹಿಂಗೆ ಹೇಳ್ಬಿಟ್ರಲ್ಲ ಅಂತ ಅನಿಸುತ್ತೆ. ಕರೆಕ್ಟಾಗಿ ಕೇಳಿಸ್ಕೊತು ಅಂದರೆ ಅವ್ರ ಪ್ರೀತಿ ಇರೋದಕ್ಕೆ ಬೈತಾರೆ ಅಷ್ಟೇ. ಆ ಥರ ಇದಿಲ್ಲ ಸರ್, ಒಗ್ಗಟ್ಟಾಗಿರಬೇಕು ಸರ್, ಅದನ್ನೇ ಬೇಜಾರಾಗುತ್ತೆ. ಈಗ ಎಲ್ಲರೂ ಮಾತಾಡ್ಕೊಳ್ಳೋದು ನೋಡಿದ್ರೆ ಈಚೆಗಡೆ ಪಬ್ಲಿಕ್ಕು ಸುಮ್ಮನೆ ಅಲ್ಲಿ ಇಲ್ಲಿ ಕಾಫಿ ಟೀ ಏನಾದರೂ ಕುಡಿಯೋಕೆ ಹೋಟ್ಲುಗಳಿಗೆ ಅಲ್ಲಿ ಇಲ್ಲಿ ಹೋಯ್ತು ಅಂದಾಗ
ಸಿನಿಮಾ ವಿಷಯನೇ ಒಂದಷ್ಟು ಜನ ಮಾತಾಡ್ತಾ ಕೂತಿರ್ತಾರೆ. ಈಗ ವಯಸ್ಸಾಗಿರೋರು ಇರ್ತಾರೆ, ಪ್ಲಸ್ಸು ಕಾಲೇಜ್ ಹುಡುಗರುಗಳು ಬಂದಿರ್ತಾರೆ, ಫ್ಯಾಮಿಲಿಯವರು ಇರ್ತಾರಲ್ಲ. ಅದಕ್ಕೆ ಸಿನಿಮಾನ ಬೇಡ, ಇನ್ನೇನು ಟಿ ವಿಲೇ ಬರುತ್ತೆ ಬಿಡಿ, ಅಲ್ಲೇ ನೋಡ್ಕೊಂಡ್ರೆ ಆಯಿತು. ಆಮೇಲೆ ಒಂದು ಟೈಮಲ್ಲಿ ನೋಡಿ ಸೀರಿಯಲ್ಲು ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು, ಈಗ ಸೀರಿಯಲ್ ಮೇಲೆ ಎದ್ದುಬಿಟ್ಟಿದೆ, ಸಿನಿಮಾ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಆ ರೀತಿ ಆಗೋಗ್ಬಿಟ್ಟಿದೆ ಇವತ್ತು ಸಿನಿಮಾ ಇಂಡಸ್ಟ್ರಿನೇ. ಯಾರಾದರೂ ಒಂದು ಹೆಣ್ಣುಮಕ್ಳು ಕೂಡ ಇದು ನಿಮ್ಮ ಮಗಳನ್ನ ಹೀರೋಯಿನಾಗಿ ಮಾಡ್ತೀವಿ ಕಳಿಸಿ ಅಂದರೆ ಭಯ ಪಡ್ತಾರೆ ಕಳಿಸೋದಕ್ಕೆ. ಅದಾಯ್ತಾ. ಅದಾದಮೇಲೆ ನಮ್ಮ ಮಗ ಸಿನಿಮಾ ಫೀಲ್ಡಲ್ಲಿದ್ದಾನೆ ಅಂತ ಅಂದ್ಬಿಟ್ಟು ಒಂದು ಹುಡುಗಿನ ಕೇಳೋಕೆ ಹೋಯ್ತು ಅಂದರೆ ಸಿನಿಮಾ ಫೀಲ್ಡ್ ಅವ್ರು ಬೇಡವೇ ಬೇಡ ಅಂತಾರೆ. ಅಂದರೆ ಅಷ್ಟು ಬೇಜಾರಾಗೋಗ್ಬಿಟ್ಟಿದೆ ಸಿನಿಮಾ ಬಗ್ಗೆ. ಅದೇ ಅನ್ಕೋತಾ ಇರ್ತೀನಿ, ಅವತ್ತಿನ ಕಾಲದಲ್ಲೆಲ್ಲ ಅಣ್ಣವರೆಲ್ಲ ಸಂಪಾದನೆ ಮಾಡಿಕೊಂಡು ಹೆಸರು ಗಳಿಸ್ಕೊಂಡು ಅಭಿಮಾನಿಗಳೇ ನನ್ನ ದೇವರು ಅಂತ ಹೇಳಿ ಅಷ್ಟು ಜನನ ಸೇರಿಸ್ತಾ ಇದ್ರು. ಆ ರೀತಿ ಒಂದು ಒಳ್ಳೆ ಕಂಟೆಂಟಾಗಿ ಸಿನಿಮಾ ಬರಬೇಕು ಸರ್ ಸಿನಿಮಾ ಇಂಡಸ್ಟ್ರಿಗೆ. ಬರೀ ಈ ಥರ ಹೊಡೆದಾಟ ಬಡ್ದಾಟ ಅದೇನಾಗುತ್ತೆ, ಕೆಟ್ಟ ಪರಿಣಾಮಗಳು ಬೀಳುತ್ತೆ ಸರ್. ಹಂಗಾಗಿ ಫ್ಯಾನ್ಸ್ಗಳಿಗೆ ಪಾಪ ಏನಾಗ್ಬಿಟ್ಟಿದೆ, ನಾಲೆಡ್ಜು ಕಮ್ಮಿ ಇದೆ. ಹಂಗಾಗಿ ಹುಚ್ಚು ಬಂದಂಗೆ ಏನೇನೋ ಮಾತಾಡ್ತಾ ಇರ್ತಾರೆ. ಏನು ಅವ್ರಿಗೆ ಕಾಣಿಸ್ಕೊಂಬಿಡ್ಬೇಕು. ನೆಕ್ಸ್ಟ್ ಏನು ಮಾಡ್ತಾರೆ, ಮೀಡಿಯಾದವರು ಅಂಥವ್ರನ್ನೇ ಕರ್ಕೊಂಬಂದು ಏನು ಮಾಡ್ತಾರೆ, ಸ್ಟೇಜ್ ಮೇಲೆ ನಿಲ್ಲಿಸ್ತಾರೆ. ಇವ್ರಿಗೆ ಇಷ್ಟೊಂದು ಜನ ಫಾಲೋವರ್ಸ್ ಇದ್ದಾರೆ, ಏನು ಗನಂದಾರಿ ಕೆಲಸ ಮಾಡಿಬಿಟ್ಟಿದ್ದಾನೆ ಅಂತಾನೆ ಏನೋ ಹುಚ್ಚು ಬಂದಂಗೆ ಮಾತಾಡ್ತಾ ಇರ್ತಾರೆ ಸರ್. ಯಾವತ್ತೂ ಆ ರೀತಿ ಇರಬಾರ್ದು ಸರ್. ಒಬ್ಬರು ಹೀರೋ ಫ್ಯಾನಾ, ಅವ್ರ ಸಿನಿಮಾಗೆ ದುಡ್ಡು ಕೊಟ್ಬಿಟ್ಟು ನೋಡಬೇಕು, ಅವ್ರಿಗೆ ತೊಂದರೆ ಕೊಡೋಕೆ ಹೋಗ್ಬಾರ್ದು. ಆ ತೊಂದರೆ ಕೊಟ್ಟಾಗಲೇ ಅದು ಏನಾಗ್ಬಿಡುತ್ತೆ, ಅವ್ರಿಗೆ ಒಂಥರ ಬಿಲ್ಡಪ್ಗಳು ತೊಗೊಂಡ್ಬಿಡ್ತಾರೆ. ನೆಕ್ಸ್ಟು ಕೆಲವು ಹೀರೋಗಳನ್ನ ನಾನು ನೋಡಿದ್ದೀನಿ ಸರ್, ಏನೋ ಒಂಥರ ಲೆವೆಲಾಗಿರ್ತಾರೆ, ನೀನು ಅಲ್ಲೇ ಇರಪ್ಪ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತೀನಿ. ನಾನೇನು ಇದು ಮಾಡೋದಕ್ಕೆ ಹೋಗಲ್ಲ ಆ ಥರ. ಹಂಗೆ ಅದಕ್ಕೆ ದಯವಿಟ್ಟು ಫ್ಯಾನ್ಸ್ಗಳಿಗೆ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಅದು ದರ್ಶನ್ ಸರ್ ಅವ್ರ ಮೇಲೆ ಆಗಲಿ ಅಥವಾ ಬೇರೆ ಹೀರೋಗಳು ಫ್ಯಾನ್ಸ್ಗಳ ಮೇಲೆ ಆದ್ರೂ ದಯವಿಟ್ಟು ಯಾರೂ ಅಪಪ್ರಚಾರಗಳನ್ನ ಮಾಡೋಕ್ಕೆ ಹೋಗ್ಬೇಡಿ. ಒಳ್ಳೆ ರೀತಿಯಿಂದ ಹೋಗೋಣ ಸರ್. ಈಗ ಕಾನೂನು ಕೆಳಗಡೆ ಇವಾಗ ಅವ್ರು ಇದ್ದಾರೆ ಅಂದರೆ ಸೊ ಏನಾಗುತ್ತೆ ಅಂತ ವೆಯ್ಟ್ ಮಾಡೋಣ ಸರ್. ತಾಳ್ಮೆ ಅಟ್ಲೀಸ್ಟ್ ಒಬ್ಬ ಮನುಷ್ಯನ ಅವ್ನ ತೂಕ ಹೆಚ್ಚಿಸುತ್ತೆ ಸರ್. ಆ ಜಡ್ಜ್ಗಾದರೆ ಒಂದು ಒಳ್ಳೆ ಮೈಂಡ್ ಆದರೂ ಬಂದು ಅಟ್ಲೀಸ್ಟ್ ಅವ್ರಿಗೆ ಮತ್ತೆ ಬಿಡುಗಡೆ ಮಾಡಲಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ಇವಾಗ ನಾವು ಎಕ್ಸಾಮ್ ಬರಿತೀವಿ ಸರ್, ಆ ಎಕ್ಸಾಮ್ ಬರೆದಾಗ ಏನು ಅನ್ಕೋತೀವಿ, ಅಯ್ಯೋ ಏನೋ ಅವ್ನು ಬರೋದ್ರೆ ಆಯಿತು ಬಿಡು, ಅವನು ಮಾರ್ಕ್ಸ್ ಕೊಡ್ತಾನೆ ಅಂತ. ಆ ದೌಲತ್ತಲ್ಲಿ ಬರೀತು ಅಂತ ಹೇಳಿದ್ರೆ ಅವನು ಫೇಲೇ ಆಗೋದು ಸ್ಟೂಡೆಂಟು. ಶ್ರದ್ಧೆ ಭಕ್ತಿಯಿಂದ ಬರೆದಾಗಲೇ ಮಾತ್ರ ತಾನೇ ಪಾಸ್ ಆಗೋದು. ಅದೇ ರೀತಿ ಸರ್, ಇವಾಗ ದರ್ಶನ್ ಸರ್ ಒಳಗಡೆ ಹೋಗಿದ್ದಾರೆ, ಎಲ್ಲರೂ ಶಾಂತಿಯಿಂದ ಇರಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ ಸರ್. ಏನೇನೋ ಪ್ರತಿಯೊಬ್ಬರಿಗೂ ಕೆಟ್ಟದ್ದು ಯಾರಿಗೂ ಮಾಡೋಕ್ಕೆ ಹೋಗ್ಬಿಡಿ ಸರ್. ಯಾಕಂದರೆ ಮತ್ತೆ ಅದು ನಮಗೆ ರಿವರ್ಸ್ ಆಗುತ್ತೆ. ಇವತ್ತು ಖುಷಿಯಾಗಿ ಆರಾಮಾಗಿ ಅವ್ರ ಹೆಸರು ಹೇಳ್ಕೊಂಡು ಮಾಡ್ಬೋದು, ನಾಳೆ ದಿನ ನಮಗೆ ಪ್ರಾಬ್ಲಮ್ ಆಯಿತು ಅಂದಾಗ ನಮ್ಮ ಜೊತೆ ನಮ್ಮ ರಿಲೇಟಿವ್ ಅವರು ಅಕ್ಕಪಕ್ಕದವ್ರು ಆಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೋತಾರೆ. ಅದಕ್ಕೆ ಇದನ್ನು ಯಾರು ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.